ನಿಜವಾಗ್ಲೂ ಟಾಕ್ಸಿಕ್ ಸಿನಿಮಾ ಅಷ್ಟು ಕೆಟ್ಟದಾಗಿದ್ಯಾ? ಏನಕ್ಕೆ ಇಷ್ಟೊಂದು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ? ಕನ್ನಡ ಆಡಿಯನ್ಸ್ಗೆ ಸಿನಿಮಾ ಅರ್ಥ ಆಗ್ಲಿಲ್ವಾ? ಅಥವಾ ಯಶ್ ಅವ್ರಿಗೆ ಕನ್ನಡ ಆಡಿಯನ್ಸ್ಗೆ ಸಿನಿಮಾನ ಕನ್ವಿನ್ಸ್ ಮಾಡೋದಕ್ಕೆ ಆಗ್ಲಿಲ್ವಾ? ಅಷ್ಟೊಂದು ಓವರ್ ಐ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡಿದ್ರೆ ಎಂತ ಸಿನಿಮಾ ಆದ್ರೂ ಯಾರಿಗೂ ಇಷ್ಟನೇ ಆಗಲ್ಲ. ಹಾನೆಸ್ಟ್ಲಿ ನನಗೆ ಗೊತ್ತಾಗ್ತಿಲ್ಲ ಏನಕ್ಕೆ ಟಾಕ್ಸಿಕ್ ಇಷ್ಟೊಂದು ನೆಗೆಟಿವ್ ರಿವ್ಯೂಸ್ ಬರ್ತಾ ಇದೆ ಅಂತೇಳಿ. ಆಕ್ಚುಲಿ ಸಿನಿಮಾ ಅಷ್ಟು ಕೆಟ್ಟದಾಗಿದ್ಯಾ? ಕನ್ನಡ ಸಿನಿಮಾನ ಗ್ಲೋಬಲ್ ಲೆವೆಲ್ಗೆ ರೆಪ್ರೆಸೆಂಟ್ ಮಾಡಬೇಕು ಅಂತೇಳಿ ಹೊರಟಂತ ಒಬ್ಬ ಕನ್ನಡಿಗ ಯಶ್ ಈ ಛಲವಾದಿಯ ಹಠಕ್ಕೆ ನಾವು ಬೆಲೆ ಕೊಡಬೇಕಲ್ವಾ? ಇಷ್ಟೊಂದು ನೆಗೆಟಿವ್ ರಿವ್ಯೂನ ಸ್ಪ್ರೆಡ್ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಆಕ್ಚುಲಿ ಸಿನಿಮಾ ಹೇಗಿದೆ ಬನ್ನಿ ತಿಳ್ಕೊಳ್ಳೋಣ. 500 ಕೋಟಿಯಲ್ಲಿ ಮಾಡಿರುವಂಥ ಫಸ್ಟ್ ಕನ್ನಡ ಸಿನಿಮಾ. ಇದನ್ನ ಗ್ಲೋಬಲ್ ಲೆವೆಲ್ ರೆಪ್ರೆಸೆಂಟ್ ಮಾಡಬೇಕು ಅಂತೇಳಿ ಯಶ್ ಮತ್ತೆ ಟೀಮ್ ಇದನ್ನ ತುಂಬಾನೇ ಕಷ್ಟಪಟ್ಟು 4 ವರ್ಷಗಳ ಕಾಲ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದೆ. ಇದು ಗ್ಲೋಬಲ್ ಲೆವೆಲ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿರುವಂಥ ಸಿನಿಮಾ ಆಗಿರೋದ್ರಿಂದ ಇದು ರೆಗ್ಯುಲರ್ ಕನ್ನಡ ಸಿನಿಮಾಗಿಂತ ತುಂಬಾ ಡಿಫ್ರೆಂಟ್ ಆಗಿದೆ. ಕೆಲವೊಂದು ಆಡಿಯನ್ಸ್ಗೆ ಸಿನಿಮಾದಲ್ಲಿ ಸ್ಟೋರಿ ಮತ್ತೆ ಸ್ಕ್ರೀನ್ ಪ್ಲೇ ಅರ್ಥ ಆಗದೆ ಇರಬಹುದು. ಈ ಸಿನಿಮಾದ ಒನ್ಲೈನ್ ಕತೆ ಹೇಳ್ಬೇಕು ಅಂತ ಹೇಳಿದ್ರೆ, ಇಡೀ ಇಂಡಿಯಾಗೆ ಸ್ವತಂತ್ರ ಸಿಕ್ಕಿರುತ್ತೆ, ಆದ್ರೂ ಗೋವಾ ಮಾತ್ರ ಪೋರ್ಚುಗೀಸರ ಆಳ್ವಿಕೆಯಲ್ಲಿರುತ್ತೆ. ಆ ಟೈಮಲ್ಲಿ ನಡೆಯುವಂಥ ಗ್ಯಾಂಗ್ಸ್ಟರ್ಗಳ ಅಟ್ಟಹಾಸ. ಈ ಮಧ್ಯದಲ್ಲಿ ಯಶ್ ಮತ್ತೆ ನಯನತಾರ ಅಕ್ಕ ತಮ್ಮ ಆಗಿರ್ತಾರೆ. ಇವರಿಬ್ರು ಯಾವ ರೀತಿ ಈ ಗೋವಾ ಅಂಡರ್ ವರ್ಲ್ಡ್ ನ ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ, ಯಶ್ ಅವರು ಯಾವ ರೀತಿ ಗ್ಯಾಂಗ್ಸ್ಟರ್ ಆಗಿ ಹೊರಹೊಮ್ಮುತ್ತಾರೆ. ಇದು ಈ ಸಿನಿಮಾದ ಒನ್ಲೈನ್ ಕತೆ ಆಗಿದೆ. ವಿಜುವಲಿ ಸಿನಿಮಾ ತುಂಬಾ ಗ್ರ್ಯಾಂಡ್ ಆಗಂತೂ ಕಾಣಿಸುತ್ತೆ. ಪ್ರೊಡಕ್ಷನ್ ಕ್ವಾಲಿಟಿ ಆಗಿರ್ಬೋದು ಮತ್ತೆ VFX ಕ್ವಾಲಿಟಿ ಆಗಿರ್ಬೋದು ಎವ್ರಿ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಒಂದು ಹಾಲಿವುಡ್ ಸಿನಿಮಾ ನೋಡೋವಂಥ ಫೀಲ್ ಅಂತೂ ಕೊಡುತ್ತೆ ಪಕ್ಕ. ಆದರೆ ಈ ಕೆಲವೊಬ್ರು ನೆಗೆಟಿವ್ ಕಮೆಂಟ್ಸ್ ಸ್ಪ್ರೆಡ್ ಮಾಡ್ತಿದಾರಲ್ಲ, ಆ ಥರ ಒಂದು ದೇವರಣ ಇಲ್ಲ. ಸಿನಿಮಾ ಅಂತೂ ವಿಜುವಲಿ ತುಂಬಾನೇ ಚೆನ್ನಾಗಿದೆ, ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಒಂದು ಹಾಲಿವುಡ್ ಸಿನಿಮಾ ನೋಡೋ ಅಂಥ ಫೀಲ್ ಅಂತೂ ಕೊಡುತ್ತೆ. ಈ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ನ ಎರಡನ್ನೂ ತಕಡಿ ಹಾಕಿ ತೂಗಿದ್ರೆ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೆಕೆಂಡ್ ಹಾಫಲ್ಲಿ ಸಿನಿಮಾ ಸ್ಟೋರಿ ಎಲ್ಲೋ ಒಂದು ಕಡೆ ಈ ಸೈಕಲಾಜಿಕಲ್ ಥ್ರಿಲ್ಲರ್ ಕಡೆ ಶಿಫ್ಟ್ ಆಗಬೇಕಾದ್ರೆ ಕೆಲವೊಬ್ಬರು ಆಡಿಯನ್ಸ್ಗೆ ಇರಿಟೇಷನ್ ಕ್ರಿಯೇಟ್ ಆಗೋ ಥರ ಅಂತ ಅನಿಸ್ಬೋದು. ಅದಕ್ಕೆ ಕೆಲವೊಬ್ಬರಿಗೆ ಸಿನಿಮಾ ಸೆಕೆಂಡ್ ಹಾಫಲ್ಲಿ ಅಷ್ಟು ಇಷ್ಟ ಆಗಿಲ್ಲ ಅಂತ ಅನಿಸುತ್ತೆ. ಆ್ಯಕ್ಟಿಂಗ್ ಅಂತ ಬಂದರೆ ಯಶ್ ಅವರು ಕಂಪ್ಲೀಟ್ ಸಿನಿಮಾನ ತಿಂದು ಹಾಕ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಎಲ್ಲೂ ಒಂದೇ ಒಂದು ನೆಗೆಟಿವ್ ಯಶ್ ಅವ್ರ ಆ್ಯಕ್ಟಿಂಗ್ ಬಗ್ಗೆ ಯಾರು ಹೇಳೋದಕ್ಕಾಗಲ್ಲ. ಇವರು ಡ್ಯುಯಲ್ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಆ ಕ್ಯಾರೆಕ್ಟರ್ ಬೇರೆ, ಈ ಕ್ಯಾರೆಕ್ಟರ್ ಬೇರೆ ಅನ್ನೋ ರೀತಿ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಎಸ್ಪೆಷಲಿ ಈ ಟಿಕೆಟ್ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತಲ್ಲ, ಆ ಯಶ್ ಅವರು ಯಂಗ್ ಏಜ್ ಆಗಿರೋವಂಥ ಕ್ಯಾರೆಕ್ಟರ್ ಇದೆಯಲ್ಲ, ಆ ಕ್ಯಾರೆಕ್ಟರ್ ನೋಡಿದ್ರೆ ಮಾತ್ರ ಕಂಪ್ಲೀಟ್ಲಿ ಆ ಟ್ರಾನ್ಸ್ಫಾರ್ಮೇಷನ್ ನಾವು ಸೀರಿಯಸ್ಲಿ ಆ ಥರ ಟ್ರಾನ್ಸ್ಫಾರ್ಮೇಷನ್ ಇದುವರೆಗೂ ಎಲ್ಲೂ ನೋಡೇ ಇಲ್ಲ ಅಂತ ಅನಿಸುತ್ತೆ. ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಬಂದರೆ ರೀಸೆಂಟ್ ರಿಲೀಸ್ ಆಗಿತ್ತಲ್ಲ ದುರಂಧರ್ 2 ಆಗಿರ್ಬೋದು, ಈ ಕಲ್ಕಿ ಆಗಿರ್ಬೋದು, ಈ ಎಲ್ಲಾದ್ರೂ ದಾಖಲೆನ ಮೀರಿಸಿದೆ ಅಂತ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಲೈಕ್ 200 crores ಫಸ್ಟ್ ಡೇನೇ ರೀಚ್ ಆಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಒಂದು ಕನ್ನಡ ಸಿನಿಮಾಗೆ ಇಷ್ಟೊಂದು ಒಳ್ಳೆ ಗ್ರ್ಯಾಂಡ್ ಓಪನಿಂಗ್ ಸಿಗಬೇಕಾದ್ರೆ, ಗ್ಲೋಬಲ್ ಲೆವೆಲ್ ರೀಚ್ ಸಿಗಬೇಕಾದ್ರೆ ನಾವುಗಳು ಸಿನಿಮಾನ ಸಪೋರ್ಟ್ ಮಾಡಬೇಕು ಅಂತ ಅನಿಸುತ್ತೆ ನನಗೆ. ಆಡಿಯನ್ಸ್ ಹೇಳೋ ಥರ ಕೆಲವೊಂದು ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ. ಏನಂತ ಹೇಳಿದ್ರೆ ಸ್ಟೋರಿ ಲೈನ್ ಇನ್ನು ಸ್ವಲ್ಪ ಬೆಟರ್ ಆಗಿರ್ಬೋದಾಗಿತ್ತು ಅಂತ ಅನಿಸುತ್ತೆ. ಆಮೇಲೆ ಈ ಗ್ಯಾಂಗ್ಸ್ಟರ್ ಕತೆ ಆಗಿರೋದ್ರಿಂದ ಅದ್ರ ಬಗ್ಗೆ ಇನ್ನು ಸ್ವಲ್ಪ ಡೀಟೇಲಿಂಗ್ ಏನಾದರೂ ತೋರಿಸ್ಬೋದಾಗಿತ್ತೇನೋ ಅಂತ ಅನಿಸುತ್ತೆ. ಆಮೇಲೆ ಹೀರೋ ಸ್ಟ್ರಗಲ್ ಎಲ್ಲ ಕಡೆ ಅವ್ರು ವಿನ್ ಆಗ್ತಾನೆ ಇರ್ತಾರೆ, ಅವರೆಲ್ಲೂ ಸ್ಟ್ರಗಲ್ ಮಾಡೋದೇ ಇಲ್ಲ. ಆ ಥರ ನೋಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ ಅನಿಸುತ್ತೆ. ನಮ್ಮ ತಲೆಯಲ್ಲಿ KGF 2 ಆಗಿರ್ಬೋದು, KGF ಆಗಿರ್ಬೋದು, ಮತ್ತು ಈ ರೆಗ್ಯುಲರ್ ಇಂಡಿಯನ್ ಸಿನಿಮಾ ತಲೆಯಲ್ಲಿ ಇಟ್ಕೊಂಡು ಹೋಗಿ ಮತ್ತು ಹೆವಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಡಿಸಪಾಯಿಂಟ್ ಅಂತೂ ಮಾಡುತ್ತೆ. ಸ್ಟಿಲ್ ಏನಂತ ಹೇಳಿದ್ರೆ 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿ ತಲೆಯಲ್ಲಿ ಇದು ಯಾವುದೂ ಇಟ್ಕೊಂಡಲ್ಲೇ ಈ KGF 2 KGF ಎಲ್ಲದೂ ಬಿಟ್ಬಿಟ್ಟು ಜಸ್ಟ್ ಸಿನಿಮಾ ಥರ ಹೋಗಿ ಸಿನಿಮಾನ ನೋಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗೋದಂತೂ ಗ್ಯಾರಂಟಿ. ಈ ಸಿನಿಮಾಗೆ ರೇಟಿಂಗ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಂತೂ ಅಲ್ಲ, ಆದರೆ ನಾನು ನೋಡಿರೋ ಪ್ರಕಾರ, ನಾನು ಸಿನಿಮಾನ ಬೆಳಗ್ಗೆ ಎದ್ದು 6:30ಗೆ ಹೋಗಿ ಅನುಭವಿಸಿರೋ ಪ್ರಕಾರ ನಾನು ಹೇಳೋದೇನಂತ ಹೇಳಿದ್ರೆ, ಫಸ್ಟ್ ಹಾಫ್ಗೆ ಒಂದು 4/5 ಕೊಡ್ಬೋದು, ಆ್ಯಕ್ಟಿಂಗ್ಗೆ 5/5 ಕೊಡ್ಬೋದು, ಮತ್ತು ವಿಜುವಲಿ ತೊಗೊಂಡ್ರೆ ನಿಮಗೆ ಆಲ್ಮೋಸ್ಟ್ ಲೈಕ್ 5/5 ತೊಗೊಳುತ್ತೆ. ಆಡಿಯೋ ಕ್ವಾಲಿಟಿ ಮತ್ತು ಮ್ಯೂಸಿಕ್ ಮತ್ತು ನಮಗೆ ಈ BGM ಆಗಿರ್ಬೋದು, ಅದನ್ನು ನಾನು ಎಲ್ಲೋ ಅಷ್ಟು ಇಂಪ್ರೆಸಿವ್ ಆಗಿ ನನಗೆ ಅನ್ನಿಸ್ಲಿಲ್ಲ. ಹಂಗಾಗಿ ಒಂದು 3/5 ಕೊಡ್ಬೋದು. ಸ್ಕ್ರೀನ್ ಪ್ಲೇಗೆ ಒಂದು 3/5 ಕೊಡ್ಬೋದು. ಸೆಕೆಂಡ್ ಹಾಫ್ ನನಗೆ ಅಷ್ಟು ಕನೆಕ್ಟ್ ಆಗಲಿಲ್ಲ ಅಂತ ಅನಿಸುತ್ತೆ. ಹಂಗಾಗಿ ನನ್ನ ಪ್ರಕಾರ ಸೆಕೆಂಡ್ ಹಾಫ್ಗೆ ಒಂದು 3/5 ಕೊಡ್ತೀನಿ. ಒಂದು 0 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕನ್ನಡ ಸಿನಿಮಾ ಒಂದು ಗ್ಲೋಬಲ್ ಲೆವೆಲ್ ರೀಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ನೋ ಒಂದು ಅಟೆಂಪ್ಟ್ನ ತಲೆಗಿಟ್ಕೊಂಡು ಹೋಗಿ ನೋಡಿದ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ. ಟಾಕ್ಸಿಕ್ ಸಿನಿಮಾನ ರಿವ್ಯೂ ನೋಡಿಕೊಂಡು ಹೋಗಿ ನೋಡ್ತೀನಿ ಅಂತ ಕಾಯ್ತಾ ಇರೋರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಖಂಡಿತವಾಗ್ಲೂ ಕನ್ನಡಿಗರಾಗಿ ಒಂದು ಸಾರಿ ಟಾಕ್ಸಿಕ್ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ. ಅದು ಕೆಲವೊಬ್ಬರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ಪ್ಯೂರ್ಲಿ ನಿಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಸ್ಟಿಲ್ ನಾನು ಹೇಳೋದೇನಂತ ಹೇಳಿದ್ರೆ, ಗ್ಲೋಬಲ್ ಲೆವೆಲ್ ರೀಚ್ ಮಾಡೋದಕ್ಕೆ ಇಷ್ಟು ಕಷ್ಟಪಟ್ಟು ಮಾಡಿರೋವಂಥ ಕನ್ನಡ ಸಿನಿಮಾನ ಒಂದು ಸಾರಿ ಆದರೂ ಹೋಗಿ ನೋಡಿ ಅದ್ರ ಬಗ್ಗೆ ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊತೀನಿ. ನೀವು ಹೇಳಿ, ನಿಮಗೆ ಟಾಕ್ಸಿಕ್ ಸಿನಿಮಾ ಹೇಗನ್ನಿಸುತ್ತೆ? ಆಕಾಶದ ತರ ಸ್ವಚ್ಛಂದವಾಗಿತ್ತು.